ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ಆಗಸ್ಟ್ 15ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಸಾಧ್ಯವಾಗದವರು, ಕಾರಣಾಂತರದಿಂದ ಈ ವ್ರತವನ್ನು ಮಾಡಲು ಸಾಧ್ಯವಾಗದವರು, ಶ್ರಾವಣದ ಕೊನೆಯ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಶುಭ ಮುಹೂರ್ತಗಳು ಯಾವುವು, ಹಾಗೆ ನಮಗೆ ಶುಕ್ರವಾರವೇ ಕೊನೆಯ ಶುಕ್ರವಾರದ ದಿನವೇ ಅಮಾವಾಸ್ಯೆ ಪ್ರಾರಂಭ ಆಗೋದ್ರಿಂದ ಯಾವ ಸಮಯದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಬಾರಿ ಬೆನಕನ ಅಮಾವಾಸ್ಯೆಯು ಶ್ರಾವಣದ ಕೊನೆಯ ಶುಕ್ರವಾರವೇ ಪ್ರಾರಂಭ ಆಗೋದ್ರಿಂದ ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ನಮಗೆ ಬೆನಕನ ಅಮಾವಾಸ್ಯೆಯು ಶುಕ್ರವಾರ ಆಗಸ್ಟ್ 22ನೇ ತಾರೀಕು ಬೆಳಿಗ್ಗೆ 11:55 ಪ್ರಾರಂಭವಾಗಿ ಆಗಸ್ಟ್ 23ನೇ ತಾರೀಕು ಶನಿವಾರ ಬೆಳಿಗ್ಗೆ 11:35 ಕೊನೆಗೊಳ್ಳುತ್ತದೆ. ಅಮಾವಾಸ್ಯೆ ತಿಥಿಯು ಶುಕ್ರವಾರ ಬೆಳಿಗ್ಗೆ 11:55 ಪ್ರಾರಂಭವಾಗಿ ಶನಿವಾರ ಬೆಳಿಗ್ಗೆ 11:35 ಕೊನೆಗೊಳ್ಳೋದ್ರಿಂದ ಶುಕ್ರವಾರವು ನಮಗೆ ಅಮಾವಾಸ್ಯೆಯು ಬಂದಿದೆ. ಆದರೆ ಸೂರ್ಯೋದಯದ ಪ್ರಕಾರ ಅಮಾವಾಸ್ಯೆಯ ಪೂಜೆಯನ್ನು ಶನಿವಾರದಂದು ಆಚರಿಸಲಾಗುತ್ತದೆ. ಈ ಕೊನೆಯ ಶುಕ್ರವಾರವೂ ಕೂಡ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಆದರೆ ಸಮಯವನ್ನು ಶುಭ ಮುಹೂರ್ತದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿದರೆ ಒಳ್ಳೆಯದು. ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಆಚರಿಸಬೇಕು, ಪೂಜಾ ವಿಧಾನವನ್ನು ನಾನು ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ನೀವು ಹೊಸದಾಗಿ ಯಾರಾದರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಿದ್ದರೆ ಆ ವಿಡಿಯೋವನ್ನು ಒಂದ್ಸಲಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ವರಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ತಿಳಿಸ್ತೇನೆ. ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ಲಕ್ಷ್ಮಿಯ ಫೋಟೋ ಇದ್ದರೆ ಲಕ್ಷ್ಮಿಯ ಫೋಟೋವನ್ನು ಒಂದು ಪೀಠದ ಮೇಲೆ ಸ್ಥಾಪನೆ ಮಾಡಿ, ಲಕ್ಷ್ಮಿಯ ಫೋಟೋದ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿ, ಕಳಸಕ್ಕೆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು. ಮೊದಲಿಗೆ ಪೀಠದ ಮೇಲೆ ಒಂದು ತಟ್ಟೆ, ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಟ್ಟು, ತಟ್ಟೆಯ ಒಳಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಹರಡಿ, ಆ ಅಕ್ಕಿಯಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ಒಂದು ಚೊಂಬು ಅಥವಾ ಬಿಂದಿಗೆಯನ್ನು ತೆಗೆದುಕೊಂಡು ಆ ಚೊಂಬು ಅಥವಾ ಬಿಂದಿಗೆಗೆ 3/4 ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಆ ಅಕ್ಕಿಯ ಮೇಲೆ ಇರಿಸಿ, ಶುದ್ಧವಾದ ನೀರಿಗೆ ಮಂಗಳಕರವಾದ ವಸ್ತುವನ್ನು ಹಾಕಬೇಕು. ಮಂಗಳಕರವಾದ ವಸ್ತುಗಳು ಎಂದರೆ ಅರಿಶಿನ, ಕುಂಕುಮ, ಹೂವು, ಸ್ವಲ್ಪ ಅಕ್ಷತೆ, ಹಾಗೆ ಒಂದು ನಾಣ್ಯವನ್ನು ಆ ಕಳಸಕ್ಕೆ ಹಾಕಿ ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು, ಜುಟ್ಟು ಇರುವ ತೆಂಗಿನಕಾಯಿಯನ್ನು ಇಟ್ಟು ಅದರ ಸುತ್ತಲೂ 5 ವೀಳ್ಯದೆಲೆ ಅಥವಾ 5 ಮಾವಿನ ಎಲೆಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿ, ಕಳಸಕ್ಕೆ ಸೀರೆ ಉಡಿಸುವುದಾದರೆ ಕಳಸಕ್ಕೆ ಸೀರೆಯನ್ನು ಉಡಿಸಿ, ನೈವೇದ್ಯವಾಗಿ ಸಿಹಿ ತಿಂಡಿಯನ್ನು ಅರ್ಪಿಸಿ, ಹಣ್ಣುಗಳನ್ನು ಅರ್ಪಿಸಿ, ಅರಿಶಿನ, ಕುಂಕುಮ, ಬಳೆ, ಹೂವು ಎಲ್ಲವನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ. ಹಾಗೆ ಕಳಸಕ್ಕೆ ಮಾಂಗಲ್ಯವನ್ನು ಕೂಡ ಕಟ್ಟಬೇಕು. ಮಾಂಗಲ್ಯ, ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯವಿದ್ದರೆ ಚಿನ್ನದ ಮಾಂಗಲ್ಯವನ್ನು ಕಳಸಕ್ಕೆ ಕಟ್ಟಿ, ಚಿನ್ನದ ಮಾಂಗಲ್ಯ ಇಲ್ಲ ಎನ್ನುವವರು ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ತಯಾರಿಸಿ ಅದನ್ನು ಕಳಸಕ್ಕೆ ಕಟ್ಟಬೇಕು. ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಳ್ಳಬೇಕು, ಹಾಗೆ ಯಾವ ರೀತಿ ವ್ರತದ ದಾರವನ್ನು ಸಿದ್ಧಪಡಿಸಿಕೊಳ್ಳಬೇಕು, ವ್ರತದ ದಾರವನ್ನು ಯಾರಿಂದ ನಾವು ಕೈಗೆ ಕಟ್ಟಿಸಿಕೊಳ್ಳಬೇಕು, ಈ ಎಲ್ಲ ಮಾಹಿತಿಯನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಈಗಾಗಲೇ ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಮತ್ತೊಮ್ಮೆ ನಾನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳ್ತಿದ್ದೇನೆ. ಈಗ ನಾವು ಈ ಕೊನೆಯ ಶುಕ್ರವಾರದಂದು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಕೊನೆಯ ಶುಕ್ರವಾರದಂದು ಬೆಳಿಗ್ಗೆ ಆಗಸ್ಟ್ 22 ಶುಕ್ರವಾರ ಬೆಳಿಗ್ಗೆ 11:55 ಅಮಾವಾಸ್ಯೆ ತಿಥಿ ನಮಗೆ ಪ್ರಾರಂಭವಾಗುತ್ತದೆ. 11 ಗಂಟೆಯ ಒಳಗೆ ನಾವು ಈ ಒಂದು ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ಮುಗಿಸಬೇಕು. ಈ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡಲು ಶುಭ ಮುಹೂರ್ತವೆಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಜಾವ 3:30 5:30 ಇರುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಮತ್ತೊಂದು ಶುಭ ಮುಹೂರ್ತವಿದೆ. ಬೆಳಗ್ಗೆ 7:51
10 ಗಂಟೆ 8 ನಿಮಿಷದವರೆಗೂ ಸಮಯವಿರುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡಿ. ಈ ದಿನ ಈ 2 ಶುಭ ಮುಹೂರ್ತದಲ್ಲಿ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಕೈಗೊಳ್ಳಬಹುದು. ಒಟ್ಟಾರೆ ಸ್ನೇಹಿತರೆ, ನಮಗೆ ಅಮಾವಾಸ್ಯೆ ತಿಥಿ ಬೆಳಿಗ್ಗೆ 11 ಗಂಟೆ 55 ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ನೀವು ಅಷ್ಟರೊಳಗೆ 11 ಗಂಟೆಯ ಒಳಗೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೊನೆಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಮಾಡಲು ಶುಭ ಮುಹೂರ್ತಗಳನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.